ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ. ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಭಾಗವಹಿಸುತ್ತಾರೆ ವಾಯುಸೇನೆಯ ನಿವೃತ್ತ ಸಾರ್ಜೆಂಟ್ ಬಸಪ್ಪ ಚನ್ನಬಸಪ್ಪ ಮಾಲಶೆಟ್ಟಿ ಅವರು. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಬೆಳಗಾವಿ ಹೆಸರನ್ನ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಆಗಾಗ ಕೇಳ್ತಾನೆ ಇದ್ದೀವಿ. ಭಾರತದ ಸ್ವಾತಂತ್ರ್ಯ ಇತಿಹಾಸದಲ್ಲಿ ಕರ್ನಾಟಕದ ಬೆಳಗಾವಿಯ ಪಾತ್ರ ಬಹಳ ದೊಡ್ಡದು. 39ನೇ ಕಾಂಗ್ರೆಸ್ ಅಧಿವೇಶನ ಏನ್ ನಡೀತು, ಅದರಲ್ಲಿ ಅದು ಗಾಂಧೀಜಿಯವರು ಭಾಗವಹಿಸಿದ್ದ ಏಕೈಕ ಅಧಿವೇಶನ. ಅದು ನಡೆದಿದ್ದು ಬೆಳಗಾವಿಯಲ್ಲಿ. ಮತ್ತೆ ಬಾಲ್ಗಂಗಾಧರ್ ತಿಲಕ್ ಅವರು ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು ಅಂತ ಘೋಷಿಸಿದ್ದು ಕೂಡ ಇದೇ ಬೆಳಗಾವಿಯಲ್ಲಿ. ಅಲ್ಲಿಂದ ಮುಂದಕ್ಕೆ ಬೆಳಗಾವಿ ನಮಗೆ ಕುಂದಾನಗರಿ ಅಂತಲೇ ಗೊತ್ತು. ಮತ್ತೆ ಕಿತ್ತೂರಿಗೆ ಸಮೀಪ ಇರುವುದರಿಂದ ಕಿತ್ತೂರು ರಾಣಿ ಚೆನ್ನಮ್ಮನ ಹೆಸರು ಕೂಡ ಬೆಳಗಾವಿಯೊಂದಿಗೆ ಸೇರ್ಕೊಳ್ಳುತ್ತೆ. ಯಾಕೆ ಇಷ್ಟೊಂದು ಬೆಳಗಾವಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಮ್ಮೊಂದಿಗೆ ನಮ್ಮ ಸ್ಟುಡಿಯೋದಲ್ಲಿ ಇರುವವರು ಬೆಳಗಾವಿಯ ತಿಮ್ಮಾಪುರದಲ್ಲಿ ಜನಿಸಿದಂಥ, ಭಾರತೀಯ ವಾಯುಸೇನೆಯಲ್ಲಿ ಸಾರ್ಜೆಂಟ್ ಆಗಿ ನಿವೃತ್ತರಾಗಿರುವಂಥ ಬಸಪ್ಪ ಚನ್ನಬಸಪ್ಪ ಮಾಲಶೆಟ್ಟಿ ಅವರು. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸೋಣ. ಜೈ ಹಿಂದ್ ಸರ್. ಜೈ ಹಿಂದ್. ನೀವು ಸ್ವಾತಂತ್ರ್ಯ ಭಾರತಕ್ಕೆ ಬಂದ ವರ್ಷ ಜನಿಸಿದ್ರಿ, ಅಂದ್ರೆ 1947ರಲ್ಲಿ ಜನಿಸಿದ್ರಿ. ಹಾಗಾಗಿ ಬಹುಶಃ ಸ್ವಾತಂತ್ರ್ಯಕ್ಕೂ ನಿಮಗೂ ಬಹಳ ನಂಟು, ಅಥವಾ ದೇಶಭಕ್ತಿಗೂ ನಿಮಗೂ ಬಹಳ ನಂಟು ಅಂತ ಅನ್ಸುತ್ತೆ. ಆ ಕಾರಣದಿಂದಲೇ ಮುಂದೆ ವಾಯುಸೇನೆಯಲ್ಲಿ ಕೂಡ ಸೇವೆ ಮಾಡುವಂಥ ಅವಕಾಶ ನಿಮಗೆ ಸಿಕ್ತು. 16 ವರ್ಷಗಳ ಸುದೀರ್ಘ ಕಾಲದಲ್ಲಿ ನೀವು ವಾಯುಸೇನೆಯಲ್ಲಿ ಬೇರೆ ಬೇರೆ ಹುದ್ದೆಗಳಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಸೇವೆ ಸಲ್ಲಿಸಿದ್ರಿ. ಬೆಳಗಾವಿಯ ತಿಮ್ಮಾಪುರದಿಂದ ನೀವು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ವಾಯುಸೇನೆಗೆ ಸೇವೆ ಮಾಡ್ತಾ ಬಂದ್ರಲ್ಲ, ಆ ನೆನಪನ್ನ ಮಾಡಿಕೊಳ್ಳಿ. ಮೊದಲೇ ಹೇಗಿತ್ತು? ನೀವು ಅಲ್ಲಿ ಹುಟ್ಟಿದ್ದ ಊರು ಬಹಳ ಚಿಕ್ಕದು ತಿಮ್ಮಾಪುರ. ಅಲ್ಲಿ ವಿದ್ಯಾಭ್ಯಾಸ ಮತ್ತೆ ನೀವು ವಾಯುಸೇನೆಗೆ ಸೇರ್ಲಿಕ್ಕೆ ಬಂದಂಥ ಅವಕಾಶ, ಇವುಗಳನ್ನೆಲ್ಲ ನಮ್ಮ ಶ್ರೋತೃಗಳ ಜೊತೆ ನೀವು ಹಂಚಿಕೊಳ್ಬೇಕು. ನಾನು ಹುಟ್ಟಿದ್ದು ತಿಮ್ಮಾಪುರ, ಚಿಕ್ಕ ಹಳ್ಳಿ ಅಂತಂದ್ರೆ ಬಹಳ ಚಿಕ್ಕ ಹಳ್ಳಿ. ಆ ಟೈಮ್ನಲ್ಲಿ 500 ಜನಸಂಖ್ಯೆ ಕೂಡ ಇರಲಿಲ್ಲ. ಶಾಲೆ ಇರೋದು ಪ್ರೈಮರಿ ಸ್ಕೂಲ್ ಅಂತಂದ್ರೆ ಬರೀ 4ನೇ ತರಗತಿವರೆಗೆ ಮಾತ್ರ ಶಾಲೆ ಇತ್ತು. 4ನೇ ತರಗತಿ ಪಾಸಾಗಿ ಹೋದವರಂತ ಯಾರೂ ಇಲ್ಲ. ನಾನು ಒಬ್ಬನೇ ಆ ಟೈಮ್ನಲ್ಲಿ 4ನೇ ತರಗತಿ ಪಾಸಾಗಿ ಮುಂದೆ ಕಿತ್ತೂರಿಗೆ ಹೋಗ್ಬೇಕು. ಹೈಸ್ಕೂಲ್ ಮಾತ್ರ ಇತ್ತು ಕಿತ್ತೂರಲ್ಲಿ. SSLC ನಾನು ಚೆನ್ನಾಗಿ ಪಾಸ್ ಮಾಡಿದೆ. ಆವಾಗ ನಮ್ಮ ಹೆಡ್ ಮಾಸ್ಟರ್ ಇದ್ದವರು, ನಾನು ಈಗಲೂ ಅವರ ಹೆಸರು ಜ್ಞಾಪಿಸ್ಕೊಳ್ಬೇಕಾಗತ್ತೆ, ಜಕಾತಿ ಅಂತೇಳಿ, ಮನೆಗೆ ಬಂದು ನೀನು ಮುಂದೆ ಓದಬೇಕು, ಮುಂದೆ ಡಿಸ್ಕಂಟಿನ್ಯೂ ಮಾಡೋದು ಬೇಡ ಅಂಥೇಳಿ ಬಹಳ ಮನವೊಲಿಸಿದ್ರು. ಆದರೆ ನಮ್ಮ ಮನೆ ಪರಿಸ್ಥಿತಿ ಬಹಳ ನಾಜೂಕಾಗಿತ್ತು. ನಮ್ಮ ಮನೆ ದೊಡ್ಡ ಕುಟುಂಬ. ಅಲ್ಲಿ ಮನೆಯಲ್ಲಿ ಊಟಕ್ಕೆ ತಂದು ಹಾಕೋರು ಕೂಡ ಯಾರು ಇರಲಿಲ್ಲ, ದುಡಿಯೋರು ಬೇಕಾಗಿದ್ರು. ಆ ಒಂದು ಇದಕ್ಕಾಗಿ ನಾನು ಇಲ್ಲ, ನೌಕರಿ ಮಾಡಲೇಬೇಕು ಅಂತ. ಬಟ್ ನೌಕರಿ ಆವಾಗ ಸಿಗೋದು ಬಹಳ ಕಷ್ಟ ಇತ್ತು. ನಾನು ಏನಾದರೂ ಮಾಡ್ಬೋದು ಅಂತೇಳಿ ಈ ಮಿಲಿಟರಿ ಬಗ್ಗೆ ಆಸಕ್ತಿ ತೋರಿಸಿದೆ. ಅಂದೇ ನಾನು ಡಿಸೈಡ್ ಮಾಡಿದೆ, ನಾನು ಎಷ್ಟೊತ್ತು ಏರ್ಫೋರ್ಸ್ ಸೇರಬೇಕು ಅಂತ. ಆ ಪ್ರಕಾರ ನಾನು ಆ ನಿಟ್ಟಿನಲ್ಲಿ ಪರೀಕ್ಷೆ ಬರೆದು ಪಾಸಾಗಿ ಮೆಡಿಕಲ್ ಪುಣೆಯಲ್ಲಿ ಅಟೆಂಡ್ ಮಾಡಿ, ಪುಣೆಗೆ ಹೋಗ್ಬೇಕಾದ್ರೆ ನಾನು ಟ್ರೈನ್ ಹತ್ತಿ ಗೊತ್ತಿಲ್ಲ. ಅಂಥದ್ರಲ್ಲಿ ಟ್ರೈನ್ ಹತ್ತಿ ಯಾರನ್ನೋ ಕೇಳಿಕೊಂಡು ಹೋಗಿ ಅಲ್ಲಿ ಪಾಸಾಗಿ ಬಂದೆ. ಪುಣೆಗೆ ಹೋಗಿ ಪರೀಕ್ಷೆ ಬರೆದೆ. ಕಿತ್ತೂರು, ನಾನು ಆಗ್ಲೇ ಹೇಳಿದೆ, ಭಾರತದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಥವಾ ಅದಕ್ಕಿಂತ ಪೂರ್ವದಿಂದಲೂ ಕಿತ್ತೂರು ಬಹಳ ಪ್ರಸಿದ್ಧವಾದ ಒಂದು ಕೆಚ್ಚತೆಯ ನಾಡು. ಕಿತ್ತೂರು ಚೆನ್ನಮ್ಮನ ನಾಡು. ಅಲ್ಲಿ ಓದ್ಬೇಕಾದ್ರೆ ನೀವು ಈ ಕತೆಗಳನ್ನೆಲ್ಲ ಕೇಳ್ತಾ ಇದ್ರಲ್ಲ, ನಿಮ್ಗೆ ಯಾವ ರೀತಿ ಈ ತರ ದೇಶಕ್ಕಾಗಿ ನಾನೇನಾದ್ರೂ ಮಾಡಬೇಕು, ಅದು ಒಂದು ಪ್ರೇರಣೆ. ಆ ವೇಳೆಯಲ್ಲಿ ಕಿತ್ತೂರು ಸಮೀಪ ಸಂಗೊಳ್ಳಿ ರಾಯಣ್ಣ ಅಂತ ವೀರ ಯೋಧ, ಅವನು ಯಾವಾಗಲೂ ಬ್ರಿಟಿಷರ ವಿರುದ್ಧ ನಿಲ್ತಾ ಇದ್ದ.
ಆ ಥರ ನಾವು ಕೂಡ ಇದು ಬರಬೇಕು, ಸಂಘ ಥರ ನಾವು ಬ್ರಿಟಿಷರ ವಿರುದ್ಧ ಹೋರಾಡಬೇಕು ಅನ್ನೋದೊಂದು ಇದಿತ್ತು. ಆಮೇಲೆ ಅವನ ಹೆಸರಿನಲ್ಲಿ ಎಷ್ಟೋ ಹಾಡುಗಳನ್ನ ಕಟ್ಟಿ ಹಾಡ್ತಾ ಇದ್ರು, ಭಜನೆ ಮಾಡ್ತಾ ಇದ್ರು ರಾಯಣ್ಣನ ಹೆಸರಿನಲ್ಲಿ. ಸೊ ಆ ಒಂದು ನಮಗೆ ಪ್ರೇರಣೆ ಇದ್ದೇ ಇತ್ತು ಯಾವಾಗಲೂ. ಬಾಲ್ಯದಲ್ಲಿ ಇದನ್ನೆಲ್ಲ ನೋಡಿ ಬೆಳೆದ್ರಿ, ನೋಡಿ ಬೆಳೆದು. ನಿಮ್ಮ ಹೆಡ್ ಮಾಸ್ಟರ್ ಬಂದು ಶಾಲೆ ಬಿಡ್ಬೇಡ ಮುಂದುವರಿಸು ಅಂತ ಹೇಳಿದ್ರಲ್ಲ, ನೀವು ಬಹಳ ಚೆನ್ನಾಗಿ ಓದ್ತಾ ಇದ್ರಾ ಅಥವಾ ನೀವು ಒಬ್ಬರೇ SSLC ವರೆಗೆ ಅವಾಗ ಹೋಗಿದ್ದ? ನಮ್ಮ ಊರಲ್ಲಿ ಇಬ್ಬರು ಮಾತ್ರ ನಾವು SSLC ಓದ್ತಾ ಇದ್ವಿ. ಅದರಲ್ಲಿ ನಮ್ಮನೆ ಪರಿಸ್ಥಿತಿ ಬಹಳ ನಾಜೂಕಾಗಿದೆ ಅಂತ ಅವ್ರಿಗೆ ಗೊತ್ತಿತ್ತು. ಅದಕ್ಕೆ ನೀನು ಬೇಡ, ಮನೆಗೆ ಬಂದು ನಮ್ಮ ತಂದೆಗೂ ಕೂಡ ಹೇಳಿದ್ರು ಅವರು, ಬಿಡಬೇಡ, ಚೆನ್ನಾಗಿ ಓದ್ತಾ ಇದ್ದಾನೆ, ಓದ್ಲಿ, ಅದಾದ್ಮೇಲೆ ನೌಕರಿ ನಾವೇ ಕೊಡ್ತೇವೆ. ಆಗ ನಮ್ಮ ತಂದೆ ಹೇಳಿದ್ರು, ಇವಾಗ ನಮ್ಮ ಉಪಜೀವನ ಹೇಗೆ, ಯಾರಾದ್ರೂ ನಮಗೆ ದುಡಿದು ಹಾಕೋರ್ ಬೇಕು ಅಂತ ಅವ್ರು ಹೇಳ್ತಾ ಇದ್ರು. ಆಗ್ಲೇನೆ ನಾನು ಪ್ರೇರಣೆ ಬಂದ್ಬಿಟ್ಟಿತ್ತು ನನಗೆ, ಎಷ್ಟು ನಾನು ಏರ್ಫೋರ್ಸ್ ಹೋಗ್ಲೇಬೇಕು ಅಂತ. ಮಿಲಿಟರಿ ಅವರು ಆವಾಗ ಇಂಡೋ ಚೈನಾ ವಾರು, ಆ ಗೋವಾದ ವಾರ್ ನಡೆದಾಗ ನಮ್ಮ ಊರ ಮೇನ್ ರೋಡ್ನಿಂದ ಮಿಲಿಟರಿ ದಂಡು ಹೋಗ್ತಾ ಇತ್ತು 1 hours ಟುಗೆದರ್. ಅದು ಎಲ್ಲ ಪ್ಲಾಟೂನ್ ಹೋಗ್ತಾ ಇತ್ತು, ಮೂವ್ ಆಗ್ತಾ ಇತ್ತು. ಗೋವಾದಿಂದ ಬೆಳಗಾಂಗೆಲ್ಲ ಮೂವ್ ಆಗ್ತಾ ಇತ್ತು. ನೋಡಿದ್ರಿ ನೀವು ಅವ್ರ ಡಿಸಿಪ್ಲಿನ್, ಅವ್ರ ಮಾರ್ಚಿಂಗು ರೋಡ್ನಲ್ಲಿ. ಆವಾಗ 2 ತಾಸು 3 ತಾಸು ನಾವು ರೋಡ್ ಬ್ಲಾಕ್ ಮಾಡ್ಬಿಡ್ತಾ ಇದ್ರು, ದನಗಳೆಲ್ಲ ಮಧ್ಯದಲ್ಲಿ ಬರಬಾರ್ದು ಅಂತ ಹೇಳಿ. ಹಂಗೆ ಕಂಟಿನ್ಯೂಸ್ ಆಗಿ ಫ್ಲೈಟ್ ಎಲ್ಲ ಹೋಗ್ತಾ ಇತ್ತು. ಅವ್ರ ಯೂನಿಫಾರ್ಮ್ ಇದು, ಅವ್ರು ಮಾರ್ಚ್ ಮಾಡೋದು, ಅದನ್ನೆಲ್ಲ ನೋಡಿ ಅದೊಂದು ಇದಿತ್ತು. ಅದೇ ತರ ನನಗೆ ಎಕ್ಸಾಕ್ಟ್ಲಿ 18 ವರ್ಷ ಆದಾಗ ಎಲಿಜಿಬಿಲಿಟಿ ಬಂತು ನನಗೆ ಏರ್ಫೋರ್ಸ್ ಇದು ಮಾಡ್ತಾರೆ. ಸೊ ಇಮಿಡಿಯೇಟ್ಲಿ ಸಂಕ್ರಮಣದ ದಿವಸ ನಾನು ಹೋಗಿ ಪರೀಕ್ಷೆ ಬರೆದ್ರಿ, ಅಟೆಂಡ್ ಮಾಡಿದೆ ಪರೀಕ್ಷೆ. ಅದು ಹುಬ್ಳಿಗೆ ಹೋಗ್ಬೇಕಾಗಿತ್ತು. ಹುಬ್ಳಿಗೆ ಹೋಗ್ಬೇಕಾದ್ರೆ ದುಡ್ಡಿಲ್ಲ. ಬೆಳಗಾಮಿಂದ ಹುಬ್ಳಿಗೆ 2 ತಾಸು ಹೋಗ್ಬೇಕು, ದುಡ್ಡಿಲ್ಲ. ಹುಬ್ಳಿಯಲ್ಲಿತ್ತು ಎಕ್ಸಾಮ್, ಪ್ರವಾಸಿ ಬಂಗ್ಲೆಯಲ್ಲಿ. ಅಲ್ಲಿ ಹೋಗ್ಬೇಕಾದ್ರೆ ದುಡ್ಡಿಲ್ಲ, ಹೇಗೆ ಮಾಡೋದು ಅಂತ. ಆ ಟೈಮ್ಲಿ ನಮ್ಮ ಫಾದರು ಇರಲಿಲ್ಲ ಮನೆಯಲ್ಲಿ. ಸಂಕ್ರಮಣ ದಿವಸ ಇದಕ್ಕೆ ನಮ್ಮ ತಂದೆ ಎಲ್ಲ ಹೋಗಿದ್ರು. ಏನ್ ಮಾಡೋದು, ನಮ್ಮೂರಿಗೆ ಪೇಪರ್ ಗೊತ್ತಿಲ್ಲ. ನಾನು ಸಂಕ್ರಮಣ ಕೂಡ ಹೊಳೆಗೆ ಸ್ನಾನಕ್ಕೆ ಹೋಗ್ಬೇಕಂತ ಹೇಳಿ ಹೋದಾಗ ಅಲ್ಲಿ ಒಬ್ರು ಹೇಳ್ಬಿಟ್ರು, ಏನ್ ಏರ್ಪೋರ್ಟ್ ಅಂತ ಹೇಳ್ತಾ ಇದೆಯಾ, ಇಡ್ಲೇ ಇದೆಯಾ, ನಾಳೆ ಎಕ್ಸಾಮ್ ಇದೆ ಅಲ್ಲೋ ಅಂತಂದ್ರು. ನನಗೆ ಅವಾಗ ಶಾಕ್ ಆಯ್ತು. ಅವ್ರಿಗೆ ಎಂತ ಅವಕಾಶ ಹೋಗ್ಬಿಡುತ್ತೆ. ಮತ್ತೆ ಅವರೇನು ಹೋಟೆಲಿಂದ ಅದು ಪೇಪರ್ ತರಿಸಿ ನೋಡು ಅಂತ ಕೊಟ್ರು. ಬೆಳಗ್ಗಿನ ನೆಕ್ಸ್ಟ್ 8 ಗಂಟೆಗೆ ಪರೀಕ್ಷೆ ಇದೆ. ಮತ್ತೆ ಇಮಿಡಿಯೇಟ್ ಮನೆಗೆ ಬಂದೆ. ನಮ್ಮ ತಂದೆ ಹೋಗಿದ್ರು, ಆಗಲೇ ದೂರ ಹೋಗಿದ್ರು ಅವರು, ಮಲಪ್ರಭಾ ನದಿ ದಂಡೆಗೆಲ್ಲ ಹೋಗಿ ಸ್ನಾನ ಮಾಡಿದ್ರೆ ರೂಢಿ ನಮ್ದು ಯಾವಾಗಲೂ. ಇನ್ನೇನ್ ಮಾಡೋದು, ನಾನು ನಮ್ಮ ಅಣ್ಣ ಇನ್ನೊಬ್ರು ಇದ್ರು, ಅಲ್ಲೆಲ್ಲ ಕೇಳೋದು, ಯಾರು ದುಡ್ಡು ಕೊಡ್ಲಿಕ್ಕೆ. ಚಿಕ್ಕ ಹಳ್ಳಿ, 20 ಮನೆ ಅವಾಗಷ್ಟೇ, 20 ಮನೆಗಳು ನಮ್ಮ ಊರಲ್ಲಿ. ಸ್ಮಾಲ್ ಒಂದು ಕಪಾಟ ಅಂತ ಇರುತ್ತೆ, ನೋಡೋಣ ಏನಾದ್ರು ಮುರಿದ್ರಿ ಮನೆ ಕೀಲೆ ಮುರಿದು ಒಳಗೆ ನೋಡಿದ್ವಿ. ಒಂದು 10 ರೂಪಾಯಿ ನೋಟ್ ಸಿಕ್ತು. ಆಯ್ತು, ನಮ್ಮನ್ನ ಹೇಳ್ದ, ಇಲ್ಲ ನೀ ಇದನ್ನ ತಗೊಂಡು ಹೋಗು, ಆಮೇಲೆ ನಾಳೆ ನಮ್ಮಪ್ಪ ಬಂದ ಮೇಲೆ ನಿನ್ ಕೊಡ್ತೇನೆ. ಸರಿ ಅಂತ ಹೇಳಿ ರಾತ್ರಿ 6 ಗಂಟೆ ಬಸ್ ಇರ್ಲಿಲ್ಲ. ಒಂದು ಲಾರಿ ಜ್ಞಾಪಕ ಇದೆ ನನಗೆ, ಅಲ್ಲಿ ಲೋಡ್ ಮೇಲೆ ಕೂತು ಒಂದು ಚಳಿ, ಇದು January 14 ಸಂಕ್ರಮಣ ಅಂದ್ರೆ, ಮೇಲೆ ಹತ್ತಿ ನಡಗತಾ ಕೂತೆ ರೀಚ್ ಆದ. ಇಲ್ಲಿ ಒಂದು ಬೆಳಿಗ್ಗೆ 5 ಗಂಟೆಗೆ ಅಂತಂದ್ರೆ ಹೋಗಿ ನೋಡ್ತೇನೆ, ಪ್ರವಾಸಿ ಬಂಗ್ಲೆ ಎಲ್ಲಿ ಅಂತ ಕೇಳಿ ಹೋದೆ. ಹೋಗಿ ಆಗ್ಲೇನೆ ಅಲ್ಲಿ ಸಮುದ್ರ ಜನ ಅಲ್ಲ, ಅದ್ರ ಬಿಟ್ಟ ನಾನು ಏನ್ ಮಾಡ್ಬೇಕು ನಾನು ಅಂತ ವಾಪಸ್ ಹೋದರೆ ನಮ್ಮಪ್ಪ ಬೈತಾನೆ. ಏನೋ ಧೈರ್ಯ ಮಾಡಿ ನೋಡೋಣ ಅಂತ ಎಕ್ಸಾಮ್ ಬರದೆ. ಇಂಥವ್ರ ಹೆಸರು ಓದಿದನಲ್ಲ, ಅವ್ರು ಹೋಗ್ಬೋದು ಅಂತ ಇತ್ತು. ಅವಾಗ ನಾನು ಪಾಸ್ ಆಗಿದ್ದೇನೆ ಎಲ್ಲ ಥ್ರೂ ಆಯ್ತು. ಆಮೇಲೆ ಅವ್ರು ಹೇಳಿದ್ರು, ಮೆಡಿಕಲ್ ಟೆಸ್ಟ್ ಇರುತ್ತೆ, ವೈದ್ಯಕೀಯ ಪರೀಕ್ಷೆ. ಅದಾದ್ಮೇಲೆ ಅವರು ಮೆಡಿಕಲ್ ಪರೀಕ್ಷೆ ನೀವು ಪುಣೆಗೆ ಬರಬೇಕು ಅಂತ ಅವಾಗ ಹೇಳಿದ್ರು. ಹೇಳಿ ಅಡ್ರೆಸ್ ಎಲ್ಲ ಕೊಟ್ಟು, ಲೋಗಾಂವ್ ಅಂತ ಹೇಳಿ ಅಲ್ಲಿ ಟೆಸ್ಟ್ ಇದೆ, ಅಲ್ಲಿ ಬರಬೇಕು ಅಂತ ಹೇಳಿದ್ರು. ಅದು 25ನೇ ತಾರೀಕು, 14ಕ್ಕೆ ಇದು ಎಕ್ಸಾಮ್ ಅದು, 25 ಬರ್ಬೇಕು. ಸರಿ ಅಂತ ಹೇಳಿ ಕಿತ್ತೂರಿಗೆ ವಾಪಸ್. ಇವರು ಆ ಮೊದಲೇ ಹೇಳಿದ್ರು 3 ದಿವಸ ಇರಬೇಕಾಗತ್ತೆ ಅಂತ ಹೇಳಿದ್ರು ಪುಣೆದಲ್ಲಿ. ಅದಕ್ಕೆ ನಾನು ಅದೇ ಹೋಗ್ಬಿಟ್ಟು, ನಮ್ಮಪ್ಪ ಬಂದಿಲ್ಲೇ ಬೈಕ್ ಅವರು ಇವ್ರು ಫೇಲ್ ಆಗಿ ಬಂದ ನೋಡ ಅಂತ ಹೇಳಿ ಅವನಿಗೆ ಇದು ಪಾಸ್ ಆಗಿದೆ ಅಂತ ಖುಷಿ ಆಯ್ತು. ಆಮೇಲೆ 25th ಪ್ರಿಪೇರ್ ಮಾಡ್ಕೊಂಡ್ರಿ ಮೆಡಿಕಲ್ ಎಕ್ಸಾಮ್ಗಂತ ಹೋದೆ. ಪುಣೆದಲ್ಲಿ ಮೆಡಿಕಲ್ ಎಕ್ಸಾಮ್ ಆಯ್ತು, ಪಾಸ್ ಆದ್ವಿ. ಮನೆಯಲ್ಲಿ ಹೇಳಿದ್ರ ನೀವು ನಾನು ಏರ್ಫೋರ್ಸ್ಗೆ ಸೇರ್ಬೇಕು ಅಂತ? ಮನೇಲಿ ಎಲ್ಲರಿಗೂ ಗೊತ್ತಿತ್ತು? ಎಲ್ಲರಿಗೂ ಗೊತ್ತಿತ್ತು. ನಮ್ಮ ಫಾದರ್ ಕೂಡ ಅವ್ರು ಹೇಳಿದ್ರು, ಓಕೆ ಮಿಲಿಟರಿ ಸೇರು, ಒಳ್ಳೇದು ಅಂತ ಹೇಳ್ತಾ ಇದ್ರು. ಹಾಗಾಗಿ ಪಾಸ್ ಆಗಿದ್ದಕ್ಕೆ 10 ರೂಪಾಯಿ ಶಿಕ್ಷೆ ಉಳಿತು ನಿಮ್ಗೆ. ಈ ತರ ಹಾಗೆ ಓಕೆ. ನಮ್ಮ ಫಾದರ್ ಬಹಳ ಒಂದು ಇದ್ರು. ಅವರು ಹಳ್ಳಿಯಲ್ಲಿ ಆದ್ರೂ ಕೂಡ
ಸೋಷಿಯಲ್ ಇದರಲ್ಲಿ ಭಾಳ ಅವ್ರು ಮುಂದೆ ಇದ್ರು. ಸಮಾಜಕ್ಕೆ ಕೆಲಸ ಮಾಡ್ತಿದ್ರು. ಎಂಕರೇಜ್ ಮಾಡ್ತಾ ಇದ್ರು. ಪುಣೆಗೆ ಹೋದ್ರಿ. ಪುಣೆಗೆ ಹೋಗ್ಲಿಕ್ಕೆ ಮತ್ತೆ 3 ದಿವಸ ಉಳಿಬೇಕು, ದುಡ್ಡು ಬೇಕು. ತಂದೆ ಅವಾಗ ಕೊಟ್ರ ನಿಮ್ಗೆ? ಎಷ್ಟಾಗಬೇಕು ಸಾಲ ಮಾಡಿದ್ರು. ನೌಕರಿ ಮಾಡ್ತಾನೆ, ಅದು ಗೌರ್ಮೆಂಟ್ ನೌಕರಿ ಮಾಡ್ತಾನೆ ಅಂತಂದ್ರೆ ಸಾಲ ಕೊಟ್ರು. ನನಗೆ ಹೆದರಿಕೆ ಶುರು. ಟ್ರೈನ್ ಹೋಗ್ಬೇಕು, ಟ್ರೈನ್ ಹತ್ತು ಗೊತ್ತಿಲ್ಲ. ಆಗ ಟ್ರೈನಲ್ಲಿ ಹೋಗ್ಬೇಕಾದ್ರೆ ನಿಮಗೆ ಒಂದು ಸಂಗತಿ ಹೇಳ್ಬೇಕಂತಂದ್ರೆ, ಟ್ರೈನ್ ಹತ್ತಿ ಕೂತ್ಕೊಂಡೆ, ಮೊದಲನೇ ಪ್ರಿಪೇರ್ ಮಾಡ್ಕೊಂಡೆ, ಭೂಗೋಲ್ ನೋಡಿಕೊಂಡು ಪುಣೆಗೆ ಹೋಗ್ಬೇಕಾದ್ರೆ ಯಾವ ಸ್ಟೇಷನ್ ಅಂತವೆ, ನಾನು ಎಲ್ಲರೂ ಬೇರೆ ಕಡೆ ಹೋಗಬಾರ್ದಲ್ಲ, ಬರ್ಕೊಂಡೆ ಎಲ್ಲ ಒಂದೊಂದೇ. ಘಟಪ್ರಭಾ, ಮಿರಾಸಿಂಗ್ ಎಲ್ಲ ಬರ್ಕೊಂಡೆ. ಮಧ್ಯದಲ್ಲಿ ಒಂದು 2-3 ಟ್ರೈನ್ ನಿಂತ್ಕೊಂಡ್ಬಿಟ್ಟು ಇನ್ನೂ ನಾನು ಡೌಟ, ಎಲ್ಲಿ ಹೋಗ್ತಾ ಇದ್ದೇನೆ, ನನಗೇನು ಕರೆಕ್ಟ್ ಹೋಗ್ತಾ ಇದ್ದೇನೋ ಇಲ್ವೋ. 1-2 ಸ್ಟೇಷನ್ ದಾಟಿದ್ವು, ಗೊತ್ತಾಗ್ತದೆ. ನಾನು ಬರ್ಕೊಂಡಿದ್ದ ಟ್ರೈನ್ ಸ್ಟೇಷನ್ ಬಂದ ಯಾವಾಗ ಘಟಪ್ರಭಾ ಬಂತು ಆವಾಗ ಧೈರ್ಯ ಬಂತು, ಪುಣೆಗೆ ಹೋಗ್ತಾ ಇದೆ ಟ್ರೈನು ಅಂತ. ಹೋಗಿ ರಾತ್ರಿ ಅದು 2 ಗಂಟೆಗೆ ಮುಟ್ಟಿದ್ರು ಪುಣೆ. ಒಂದು ಸ್ಮಾಲ್ ಟ್ರಂಕ್ ಇತ್ತು, ಅದನ್ನೇ ತೆಲ್ಗೊಂಡ್ಬಿಟ್ಕೊಂಡು ಬೆಳತನಕ ಅಲ್ಲೇ ಪ್ಲಾಟ್ಫಾರ್ಮ್ ಮೇಲೆ ಮಲ್ಕೊಂಡೆ. ಬೆಳಗ್ಗೆ ಅಂತ ಹೋಗ್ತೇನೆ. ಎಲ್ಲಿತ್ತು ಪರೀಕ್ಷೆ ಅವಾಗ? ಪುಣೆ ಲೋಗಾಂವ್ ಅಂತ ಹೇಳಿ ಒಂದು ಅಡ್ರೆಸ್ ಕೊಟ್ಟಿದ್ರು, ಅಲ್ಲಿ ಹೋಗ್ಬೇಕಂತೇಳಿ. ಆಮೇಲೆ ನಡೀತದೆ, ಎಕ್ಸಾಮ್ ನಡೀತು. ಅದು 1 ದಿವಸ ಅಲ್ಲ, 2 ದಿವಸ ಅಲ್ಲ, ಅದು 3 ದಿವಸ ಅಂದಿತ್ತು, ಲೇಟ್ ಆಗಿಬಿಡ್ತು. ಆವಾಗ ಏನೋ ಒಂದು ಇನ್ಸಿಡೆಂಟ್ ಆಯಿತು. ಹೀಗಾಗಿ ಮತ್ತೆ ಮುಂದೆ ಹೋಯ್ತದು. ಇನ್ನು ಬರೀ ಟ್ರೈನ್ ಟಿಕೆಟ್ಗೆ ಮಾತ್ರ ದುಡ್ಡು ಇಟ್ಕೊಂಡಿದ್ದೆ. ಇನ್ನೂ 2 ಇರಬೇಕಂತ, ಇನ್ನೇನು ಮಾಡಬೇಕು ಅಂತೇಳಿ ಲಾಸ್ಟ್ ರಿಸಾರ್ಟ್ ಬರೀ ಟ್ರೈನ್ ಫೇರ್ ಟಿಕೆಟ್ ಅಷ್ಟೇ ದುಡ್ಡು ಇಟ್ಕೊಂಡಿದ್ದೆ. ಇನ್ನು ನಾಳೆ ಮುಂದಾದರೆ ನನಗೆ ಇದು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಹೋಗಿ ಆ ರಿಕ್ರೂಟಿಂಗ್ ಆಫೀಸರ್, ಈಗಲೂ ಅವನ ಹೆಸರು ಪುರಿ ಅಂತ, ರಿಕ್ರೂಟಿಂಗ್ ಆಫೀಸರ್ ಪುರಿ ಅವನ ಹೆಸರು. ಹೋಗಿ ಎಸ್ ಅಂತಂದೆ. ಸರ್, ಐ ಗೋ ಹೋಮ್. ಇಷ್ಟೇ. ಅವನು ಕೇಳ್ತದೆ ನನಗೆ, ಏನು ವಾಟ್ ಹ್ಯಾಪನ್, ನೋ ಮನಿ. ಅವಾಗೆಲ್ಲ ಇಷ್ಟೇ ನನಗೆ ಮಾತಾಡಿಸುವ ಒಂದೊಂದು ಶಬ್ದ ಅವ್ನು ಗೊತ್ತಾಯ್ತು. ಅವನು ಕಣ್ಣಲ್ಲೇ ನಗ್ತಾ ಇದ್ದ ಅವನು. ಇನ್ನೂ ನನ್ನ ಜ್ಞಾಪಕ ಇದೆ ನನಗೆ. ಅವನು ಅವಾಗೆಲ್ಲ ಹಿಂಗೆ ಬೆಲ್ ಬಾರಿಸ್ತಾರೆ ಬಂದಪ್ಪಿನ. ಅವನಿಗೆ ಹೇಳಿದ್ರು, ಇಂಗ್ಲೀಷ್ ಹೇಳಿದ, ಅವ್ನು ಏನು ಹೇಳಿದೋ ನನಗೆ ಗೊತ್ತಾಗೋದಿಲ್ಲ ಈಗ. ಅಂದರೆ ಅವನು ಇಲ್ಲಿ ಅಕಾಮಿಡೇಷನ್ ಇಲ್ಲೇ ಒಳಗೆ ಅಂತ. ಮತ್ತೆ 3 ದಿವಸ ಎಲ್ಲಿದ್ರಿ ನೀವು? ಎಲ್ಲರೂ ಲಾಡ್ಜಿಂಗ್ ಇದ್ದಾರೆ, ನನಗೆ ಲಾಡ್ಜಿಂಗ್ ಕೊಟ್ಟಿದ್ದಿಲ್ಲ. ರೈಲ್ವೆ ಸ್ಟೇಷನ್ ಹತ್ತಿರ ಒಂದು ಧರ್ಮಛತ್ರ ಇತ್ತು, ಅಲ್ಲಿ ಬರೀ 8 ಆನೆ ಒಂದಿನಕ್ಕೆ 8 ಆನೆ. ಅಲ್ಲಿ ಬರೀ ಅಂದ್ರೆ ಸ್ನಾನ ಮಾಡೋದು, ಕುತ್ಕೊಳ್ಳೋದು ಅಷ್ಟೇ, ಸಾಕಂತ ಹೇಳಿ. ನನ್ನ ತರ ಇನ್ನೊಬ್ಬ ಸಿಕ್ಕ, ಇಬ್ರು ಕೂಡ ಹೊರಗಿದ್ವಿ. ಮುಂದೆ ಅದಾದ್ಮೇಲೆ ನಮ್ದು ಶುರು ಆಯ್ತು. ಚಾನ್ಸ್ ಒಳಗೆ ಎಲ್ಲ ಅಕಾಮಿಡೇಷನ್ ಮೆಸ್ಟಲ್ಲಿ ಊಟ ಮಾಡ್ತಾ ಇದ್ರು. ಅಲ್ಲಿಂದ ಸೆಲೆಕ್ಷನ್ ಆಗಿ ನನಗೆ ಬೆಂಗಳೂರಿಗೆ ಟ್ರೈನಿಂಗ್. ಅಂದ್ರೆ 1 ವಾರ ಆಯ್ತು ಅಲ್ಲಿ ನಿಮ್ ಪರೀಕ್ಷೆ? ಅಲ್ಲಿ 1 ವಾರ ಆಯ್ತು. ಎಲ್ಲ ಪಾಸ್ ಆದ್ರಿ? ಮೆಡಿಕಲ್ ಅಲ್ಲಿ ಏನೇನ್ ಮಾಡಿಸಿದ್ರು ಅವಾಗ? ಎಲ್ಲ ಟೆಸ್ಟ್. ಎಲ್ಲರೂ ಸ್ಟೇಷನ್ ಅಲ್ಲಿ ಅವ್ರಿಗೆಲ್ಲ ಬರೋರು, ಮಹಾರಾಷ್ಟ್ರದವ್ರು, ಅವ್ರ ಫ್ಯಾಮಿಲಿ ಎಲ್ಲ ಬರೋರು, ಸ್ವೀಟ್ ತರೋರು. ನನಗೆ ತರೋರು ಯಾರು ಇಲ್ಲ. ನಾನು ನಮ್ಗೂರು ಭಾಳ ದೂರ ಇದೆ, ಅಲ್ಲಿಂದ ಯಾರು ತರೋಕೆ ಆಗೋದೇ ಇಲ್ಲ ಅಂತ ಹೇಳಿ ನಾನು ಹಾಗೆ ಬಂದೆ. ಬೆಂಗಳೂರಿಗೆ ಬಂದು ಸ್ಟಾರ್ಟ್ ಆಯ್ತು. ಇಲ್ಲೇ ಬೆಂಗಳೂರಲ್ಲೇನೆ 1.5 ವರ್ಷ ಇದ್ರೂ ಕೂಡ ನಾನು ಊರಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಯಾವ ವರ್ಷ ನೀವು ಬೆಂಗಳೂರಲ್ಲಿ ಕೆಲಸಕ್ಕೆ ಸೇರಿದ್ದು? 65ನೇ ಬಿಗಿನಿಂಗ್ನಲ್ಲಿ. ಈಗ ನೀವು ಪರೀಕ್ಷೆ ಆಯ್ತು, ಆಯ್ಕೆ ಆಯ್ತು, ಎಲ್ಲ ಆಯ್ತು, ಮನೆಗೆ ಸುದ್ದಿ ಮುಟ್ಸ್ಲಿಕ್ಕೆ ಆಗ್ಲಿಲ್ಲ ಹಾಗಾದ್ರೆ ನಿಮ್ಗೆ? ಇಲ್ಲಿ ಬಂದ ಮೇಲೆ ಅಲ್ಲಿ ಒಬ್ರು ನಮ್ಮ ಊಟವ್ರು ಇನ್ನೊಬ್ರು HMT ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರಿಗೆ ಹೇಳಿದೆ, ಅವಾಗೆಲ್ಲ ಟ್ರಂಕಾಲ್ ಬುಕ್ ಮಾಡಬೇಕು, ಫೋನ್ ಇಲ್ಲ ಏನಿಲ್ಲ. ಟ್ರಂಕಾಲ್ ಬುಕ್ ಮಾಡಿ ಕಿತ್ತೂರಿಗೆ ಮೆಸೇಜ್ ಕೊಟ್ಟು ಈ ಥರ ಅಂತ ಹೇಳಿದ್ರಿ. ಇಲ್ಲಿ ಬೆಂಗಳೂರಿಗೆ ಬಂದ್ರಲ್ಲ, ಇದು ದೊಡ್ಡೂರು. ಅವಾಗ ಉಳಿದ ಕಿತ್ತೂರಿಗೆ, ತಿಮ್ಮಾಪುರಕ್ಕೆ ಹೋಲಿಸಿದ್ರೆ ದೊಡ್ಡೂರು ಬೆಂಗಳೂರು. ಇಷ್ಟೊಂದು ಬೆಳವಣಿಗೆ ಆಗಿರ್ಲಿಲ್ಲ, ಆದ್ರೂ ಕೂಡ ಹೊಸ ಊರು, ಹೇಗಿರ್ಬೇಕು ಏನೂ ಗೊತ್ತಿಲ್ಲ ನಿಮ್ಗೆ, ನೀವು ಚಿಕ್ಕವರು. ಹೌದು. ಇಲ್ಲಿ ಟ್ರೈನಿಂಗ್ ಶುರು ಆಯ್ತಲ್ಲ, ಆ ಟ್ರೈನಿಂಗ್ ಹೇಗಿತ್ತು, ಏನೇನಿತ್ತು ಆ ಟ್ರೈನಿಂಗ್ ಅಲ್ಲಿ? ಈ ಟ್ರೈನಿಂಗ್ ನಮ್ಗೇನು ಟಫ್ ಅನ್ಸ, ಎಷ್ಟೋ ಮಂದಿ ಹೇಳ್ತಾ ಇದ್ರು. ಓಹೋ, ಟ್ರೈನಿಂಗ್ ನೀವು ಕಷ್ಟಪಟ್ಟು ಕೆಲಸ ಮಾಡಿದವರು, ಹಾಗಾಗಿ ನಮ್ಗೇನು ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. ಹಾಗಾಗಿ ಟ್ರೈನಿಂಗ್ ಭಾಳ ಚೆನ್ನಾಗಿ. ನಮ್ದೊಂದು ಇದಿತ್ತು, ಯಾರ ಕಡೆಯಿಂದನೂ ಪಾಯಿಂಟ್ ಔಟ್ ಮಾಡಿಸ್ಕೊಳ್ಬಾರ್ದು, ಮೈನಸ್ ಆಗಬಾರ್ದು ಅಂತ ಅಂತೆ. ಸೊ ನಾವು ಟ್ರೈನಿಂಗ್ ಚೆನ್ನಾಗಿನ ಮುಗಿಸಿದ್ವಿ. ಮುಗಿಸಿದ ಮೇಲೆ ಅಷ್ಟರಲ್ಲಿ ಆಗಲೇ ವಾರ್ ಶುರು ಆಗಿಬಿಟ್ಟಿತ್ತು. ಪಾಕಿಸ್ತಾನದ ಜೊತೆಗೆ ವಾರ್ ಶುರುವಾಗಿತ್ತು. ಅದರ ಬಗ್ಗೆ ಕೆಲವರು ನಮ್ಗೆ ಈ ಥರ ವಾರ್ ಸ್ಟಾರ್ಟ್ ಆಗಿದೆ ಅಂತೇಳಿ ಎಲ್ಲ ಟ್ರೈನಿಂಗ್ದಲ್ಲೇ ಶುರು ಆಗಿಬಿಡುತ್ತೆ ನಮಗೆಲ್ಲ.
ರನ್ ಆಫ್ ಕಚ್, ಗುಜರಾತ್ ಹತ್ರ ಬಾರ್ಡರ್ ಅಲ್ಲಿ ಬಾರ್ಡರ್ನಲ್ಲಿ ಆ ಕಡೆಯಿಂದ ಪಾಕಿಸ್ತಾನಿ ಆಕ್ಚುಲಿ ಸೇನೆ ಪಾಕಿಸ್ತಾನಿ ಇದು ಕಾಶ್ಮೀರ ತಮ್ಮ ಕೈ ಹಿಡಿತಲ್ತು ಅಂತೇಳಿ ಅಲ್ಲಿಂದ ಬರ್ತಾ ಇದ್ದಾರೆ ಅಂತೆಲ್ಲ ಇದಾಯ್ತು. ಗುಜರಾತ್ ಕಡೆಯಿಂದ ಅವಾಗ ಸ್ಟಾರ್ಟ್ ಆಯ್ತು. ಆಮೇಲೆ ನೀವು ಅವಾಗಷ್ಟೇ ಸೇರಿದ್ರಿ? ಸೇರಿ ಆಗ್ಲೇನೆ 7-8 ತಿಂಗಳಾಗಿತ್ತು. ಹಾ. ಆಮೇಲೆ ಟಾಸ್ಕೆಂಟ್ ಡಿಕ್ಲರೇಷನ್ ಆಗಿ ವಾರ ಇದಾಯ್ತು. ಮತ್ತೆ ನಮ್ಗೆ ನನ್ನ ಫಸ್ಟ್ ಪೋಸ್ಟಿಂಗು ನಂಬರ್ 2 ಫಾರ್ವರ್ಡ್ ಸಪ್ಲೈ ಡಿಪೋ ಹರಿಯಾಣದಲ್ಲಿ. ಓಹೋ. ಸೊ ಅಲ್ಲೇ ನಮ್ಮ ಟ್ರೈನ್. ಈಗ ಬೆಂಗಳೂರಿಂದ ನೀವು ಹರಿಯಾಣಕ್ಕೆ ಹೋದ್ರಿ? ಹೌದು. ಬೆಂಗಳೂರಲ್ಲಿ ಬರೀ ತರಬೇತಿ, ಜಾಲಹಳ್ಳಿ ಏರ್ಬೇಸ್ ಅಲ್ಲಿ ನಿಮ್ಗೆ ಟ್ರೈನಿಂಗ್ ಆಯ್ತು, ತರಬೇತಿ ಆಯ್ತು. ಆಮೇಲೆ ಪೋಸ್ಟಿಂಗ್ ಆಗಿದ್ದು ಹರಿಯಾಣ ಆಗಿತ್ತು. ಫರೀದಾಬಾದ್ ಹತ್ರ ಬರ್ತದೆ. ಅಲ್ಲೇ ನಂಬರ್ 2 ಫಾರ್ವರ್ಡ್ ಸಪ್ಲೈ ಡಿಪೋ ಅಂತ ಅದ್ರ ಹೆಸರು. ಅಲ್ಲೇ ಇದು ಮಾಡ್ತಾ ಇದ್ವಿ, ಸರ್ವಿಸ್ ಮಾಡ್ತಾ. ಟೆಲಿಕಮ್ಯುನಿಕೇಶನ್ ನಲ್ಲಿ ನಂದು ಇದಾಗಿತ್ತು. ಸೊ ಆಪರೇಟರ್ ಅಂತ ಇದಾಗಿತ್ತು. ಅಂದ್ರೆ ಸೋಲ್ಜರ್ಸ್ ಮೂವ್ಮೆಂಟ್ಸ್, ನಮ್ಮ ಏರ್ಫೋರ್ಸ್ ಮೂವ್ಮೆಂಟ್ಸ್ ಎಲ್ಲ ಕಮ್ಯುನಿಕೇಟ್ ಮಾಡೋದು ಅದೆಲ್ಲ ಇದಿತ್ತು. ವೈರ್ಲೆಸ್ ಕಮ್ಯುನಿಕೇಶನ್, ಮೋರ್ಸ್ ಕೋಡ್. ಹೌದು. ಅವಾಗೆಲ್ಲ ಜಾಸ್ತಿ ಕಮ್ಯುನಿಕೇಶನ್ ಮೋರ್ಸ್ ಕೋಡ್ನಲ್ಲೇ ಆಗ್ತಾ ಇತ್ತು. ಅದರಲ್ಲಿ ಕೂಡ ನಾನು ಔಟ್ಸ್ಟ್ಯಾಂಡಿಂಗ್ ಇದರಲ್ಲಿ ಪರ್ಫಾರ್ಮ್ ಮಾಡಿದೆ. ಇಮಿಡಿಯೇಟ್ ಆಗಿ ನನಗೆ ಮತ್ತೆ ಹೈಯರ್ ಇದಕ್ಕಂತ ಹೇಳಿ ಟೆಕ್ನಿಕಲ್ ಇದರಲ್ಲಿ ನನಗೆ ಮತ್ತೆ ಮೇಲಿನ ಇದಕ್ಕೆ ಗ್ರೂಪ್ 1 ಇದಕ್ಕಂತ ಹೇಳ್ತಾರೆ. ಅದಕ್ಕೆ ಮತ್ತೆ ಬೆಂಗಳೂರಲ್ಲಿ ಟ್ರಾನ್ಸ್ ರಿಸೀವರ್ಸು, ಟ್ರಾನ್ಸ್ಮಿಟರ್ಸ್ ಆ ಒಂದು ಇದರಲ್ಲಿ ನನಗೆ ಅಡ್ವಾನ್ಸ್ ಟ್ರೈನಿಂಗ್ ಇದಾಯಿತು. ಅಲ್ಲ, ಬಹಳ ಖುಷಿ ಆಗುತ್ತೆ. ನೀವು ಓದಿದ್ದು SSLC. ಹೌದು. ಆದ್ರೆ ನಿಮ್ಮ ತರಬೇತಿ ಎಲ್ಲನೂ ತಾಂತ್ರಿಕವಾಗಿ, ಅಂದ್ರೆ ನಿಮಗೆ ಹೇಳಿದ್ರಿ ಟ್ರಾನ್ಸ್ಮಿಟರು, ಮೋರ್ಸ್ ಕೋಡು, ಇದೆಲ್ಲ ಹೆಚ್ಚು ತಾಂತ್ರಿಕವಾಗಿ ಬರುವಂತದ್ದು. ಇದು ಯಾವ ಹಿನ್ನೆಲೆನೂ ಇಲ್ಲ, ನೀವು ಅದನ್ನು ನೋಡೂ ಇಲ್ಲ ಮೊದಲೇ. ಎಲ್ಲ ತರಬೇತಿಯಲ್ಲಿ ಆ ಥರ ಕಲಿಸ್ಕೊಡ್ತಾರೆ ಅಲ್ವಾ? ಅದರೆಲ್ಲ ಕಲಿಸ್ಕೊಡ್ತಾರೆ ಅದರಲ್ಲಿ. ಆದರೆ ಅವ್ರದ್ದು ಕೂಡ ಮೇನ್ ಇಂಟ್ರೆಸ್ಟ್ ಬೇಕಾಗುತ್ತೆ ಅಲ್ಲಿ ಕಲಿಬೇಕಂತಂದ್ರೆ, ಹೊಸದು ಕಲಿಬೇಕಂತಂದ್ರೆ ಅವ್ರಿಗೂ ಬೇಕಾಗುತ್ತೆ. ಪ್ರತಿಯೊಂದನ್ನು ಉತ್ತಮ ರೀತಿಯಿಂದ ಮಾಡಬೇಕು ಅಂತ ಹೇಳಿ ಔಟ್ಸ್ಟ್ಯಾಂಡಿಂಗ್ ಇದರಲ್ಲಿ ನಾನು ಇದನ್ನ ಮಾಡಿದ್ರು. ಅದಾದ್ಮೇಲೆ ನಮ್ದು ಟ್ರೈನ್ ಇದು ಶುರು ಆಯ್ತು. ಔಡಿ ಪೋಸ್ಟಿಂಗ್ ಬಂತು ನನಗೆ ಚೆನ್ನೈನಲ್ಲಿ. ಔಡಿ ಅಂತ ಇದೆ, ಅಲ್ಲಿ ಪೋಸ್ಟಿಂಗ್ ಬಂತು. ಏನೋ ಒಂದು ಅಡ್ವೆಂಚರಸ್ ಲೈಫ್ ಬೇಕಾಗಿತ್ತು ನನಗೆ. ವಾಲಂಟರಿ ಆಗಿ ನಾನು ಆಸಾಮ್ಗೆ ಹೋದೆ. ಗೌಹಾಟಿಯಲ್ಲಿ ನಂಬರ್ 19 ವಿಂಗ್ ಅಂತ. ಆವಾಗ ಅಲ್ಲಿ ಕ್ಯಾರಿಬೋ ಏರ್ ಟ್ರಾನ್ಸ್ಪೋರ್ಟೇಷನ್ ಏರ್ಕ್ರಾಫ್ಟ್ ಇತ್ತು. ಆಮೇಲೆ ಅಲ್ಯೂಟ್ ಹೆಲಿಕಾಪ್ಟರ್, ಅಲ್ಯೂಟ್ ಫ್ರೆಂಚ್ ಹೆಲಿಕಾಪ್ಟರ್ ಅದು. ಅದರಲ್ಲಿ ಟೆಲಿಕಮ್ಯುನಿಕೇಶನ್ ನಲ್ಲಿ ನಾನು ಬಹಳ ಒಂದು ಇಂಟ್ರೆಸ್ಟ್ ತೋರಿಸಿ ಒಳ್ಳೆ ಒಂದು ಇದನ್ನ ಟ್ರೈನಿಂಗ್ ತಗೊಂಡೆ, ಸ್ಪೆಷಲೈಸ್ ಟ್ರೈನಿಂಗ್ ಅಲ್ಲಿ. ಅಲ್ಯೂಟ್ ಹೆಲಿಕಾಪ್ಟರ್ ಫ್ರೆಂಚ್ ಹೆಲಿಕಾಪ್ಟರ್ ಅದು. STR-9X ಅಂತಂದ್ರೆ ಒಂದು ಟ್ರಾನ್ಸ್ ರಿಸೀವರ್, ಅದು UHF ಅಲ್ಟ್ರಾ ಹೈ ಫ್ರೀಕ್ವೆನ್ಸಿ ಟ್ರಾನ್ಸ್ ರಿಸೀವರ್, ವಿಚ್ ಇಸ್ ಇದರಲ್ಲಿ ಏರ್ಕ್ರಾಫ್ಟ್ಸ್ ನಲ್ಲಿ ಯೂಸ್ ಮಾಡ್ತೇವೆ ನಾವು. ಏರ್ ಟು ಏರ್ ಕಮ್ಯುನಿಕೇಶನ್, ಏರ್ ಟು ಗ್ರೌಂಡ್ ಕಮ್ಯುನಿಕೇಶನ್ ಅಂತ. ಅದ್ರಲ್ಲಿ ನಾನು ಬಹಳ ಒಂದು ಇಂಟ್ರೆಸ್ಟ್ ತಗೊಂಡು ಅದ್ರ ಎಕ್ಸ್ಪರ್ಟ್ ಆದೆ. ಆಮೇಲೆ ಅದನ್ನ ನೋಡಿ ಮತ್ತೆ ನನಗೆ ಡಾರ್ಜಿಲಿಂಗಿಗೆ ಸ್ಪೆಷಲೈಸ್ ಟ್ರೈನಿಂಗ್ ಅಂತ ಅಲ್ಯೂಟ್ ಹೆಲಿಕಾಪ್ಟರ್ಗೆ ಅಲ್ಲಿ ಕಳಿಸಿದ್ರು. ಅಸ್ಸಾಮಿಂದ ನೀವು ಮತ್ತೆ ಡಾರ್ಜಿಲಿಂಗ್ ಅಲ್ಲಿ ಟ್ರೈನಿಂಗ್ ಮಾಡಿಕೊಂಡು, ಡಾರ್ಜಿಲಿಂಗ್ ಹತ್ತಿರ ಬಾಗ್ಡೋಗ್ರಾ, ಆಕ್ಚುಲಿ ಬಾಗ್ಡೋಗ್ರಲ್ಲಿ ಟ್ರೈನಿಂಗ್ ಮುಗಿಸಿ ಆಮೇಲೆ ಅಲ್ಲಿಂದ ಮತ್ತೆ ಇದು ಏರ್ ಟು ಏರ್ ಕಮ್ಯುನಿಕೇಶನ್, ಏರ್ ಟು ಗ್ರೌಂಡ್, ಅಲ್ಲಿಂದ ಡೆಲ್ಲಿಗೆ ಟ್ರಾನ್ಸ್ಫರ್ ಆಯಿತು. ಡೆಲ್ಲಿಯಲ್ಲಿ ನನಗೆ ಟೆಲಿಪ್ರಿಂಟರ್ಸ್, ಹಿಂದೂಸ್ತಾನ್ ಟೆಲಿಪ್ರಿಂಟರ್ಸ್ ಅಂದ್ರೆ ಇಲ್ಲಿ ಟೈಪ್ ಮಾಡಿದ್ರೆ ಅಲ್ಲಿ ಹೋಗುತ್ತೆ. ತುಂಬಾ ಹೊಸದದು. ಅದರಲ್ಲಿ ನಾನು ನನ್ನ ಒಂದು ಇದರಿಂದ ಇದು ಮಾಡಿ ಈಗ ಪಾಯಿಂಟ್ ಟು ಪಾಯಿಂಟ್ ಕಮ್ಯುನಿಕೇಶನ್ ಆಗುತ್ತೆ. ಇಲ್ಲ, ನನಗೆ ಎಲ್ಲ ಏರ್ಫೋರ್ಸ್ ಯೂನಿಟ್ಗೂ ಸೈಮಲ್ಟೇನಿಯಸ್ಲಿ ನಾನು ಮೆಸೇಜ್ ಕಳಿಸ್ಬೇಕು ಅಂತ. ಅದಕ್ಕೆ ನಾನು ನನ್ನ ಒಂದು ಇದನ್ನ ಯೂಸ್ ಮಾಡಿ ರಿಸರ್ಚ್ ತರ ಮಾಡಿ ಒಂದು ಸಿಸ್ಟಮ್ ಮಾಡಿದೆ. ಸಿಸ್ಟಮ್ ಮಾಡಿ ಒಟ್ಟಿಗೆ ಎಲ್ಲ ಕೇಂದ್ರಗಳಿಗೆ ಹೋಗ್ಬೇಕು. ಹೌದು, ಇಲ್ಲಿ ಟೈಪ್ ಮಾಡಿದ್ರೆ ನಾನು ಮೆಸೇಜ್ ಕೊಡ್ಬೇಕಂದ್ರೆ ಎಲ್ಲರಿಗೂ ಒಮ್ಮಿಗೆಲೆ ಹೋಗ್ಬೇಕು ಅಂತ ಹೇಳಿ ಅವ್ನು ಟೈಮಿಂಗ್ ಸೆಟ್ ಮಾಡಿ, ಜಸ್ಟ್ ಲೈಕ್ ಒಂದು ನಾನು ಇಲ್ಲಿ ಟೈಪ್ ಮಾಡಿದ್ರೆ ಎಲ್ಲರಿಗೂ ಹೋಗ್ಬೇಕದು. ಆ ಥರ ಒಂದು ಸಿಸ್ಟಮ್ ಮಾಡಿ ಕಮಾಂಡ್ನಿಂದ ನನಗೆ ಅಪ್ರಿಸಿಯೇಷನ್ ಆಯ್ತದು. ಎಲ್ಲ ಕಡೆ ಅದೊಂದು ಸಿಸ್ಟಮ್ ಮಾಡಿದೆ. ಕೆಲಸ ಮಾಡ್ತು ನೀವು? ಹೌದು, ಕೆಲಸ ಮಾಡ್ತೀವಿ. ಎಷ್ಟು ವರ್ಷ ಅದನ್ನೇ ಮಾಡಿದ್ರು ಅದು. ಆಮೇಲೆ ಎಲ್ಲ ಅಡ್ವಾನ್ಸ್ಡ್ ಈಗ ಶುರು ಆಯ್ತದು, ವೈರ್ಲೆಸ್ ಇದೆಲ್ಲ ಶುರು ಆಯ್ತು. ಈ ಥರ ಆಗಿ ನಾನು ಸ್ಪೆಷಲೈಸ್ಡ್ ಇನ್ UHF ಕಮ್ಯುನಿಕೇಶನ್ ಇಕ್ವಿಪ್ಮೆಂಟ್ ನಲ್ಲಿ ಪ್ಲಸ್ ಗ್ರೌಂಡ್ ಕಮ್ಯುನಿಕೇಶನ್ ನಲ್ಲಿ ಟೆಲಿಪ್ರಿಂಟರ್ಸ್ ಅಲ್ಲಿ ಗಿಂಡಿ, ಮಡ್ರಾಸ್, ಗಿಂಡಿಯಲ್ಲಿ ನಾನು 3 ತಿಂಗಳ ಸ್ಪೆಷಲೈಸ್ ಟ್ರೈನಿಂಗ್ ಕಳಿಸಿದ್ರು ನನಗೆ ಏರ್ಫೋರ್ಸ್ ನಿಂದ. ಗಿಂಡಿ ಅಂತ ಏರ್ಫೋರ್ಸ್ ಚೆನ್ನೈನಲ್ಲಿ, ಅಲ್ಲಿ 3 ತಿಂಗಳ ಸ್ಪೆಷಲೈಸ್ ಇದನ್ನು ತಗೊಂಡು ಎಕ್ಸ್ಪರ್ಟ್ ಆಗಿಬಿಟ್ಟೆ ನಾನು. ಸೊ ಆಮೇಲೆ ಎಲ್ಲಾ ಏರ್ಫೋರ್ಸ್ ಯೂನಿಟ್ ನಲ್ಲಿ ಅಲ್ಲಿ ಏನೇ ಸ್ನ್ಯಾಕ್ ಬಂದ್ರು ಅಥವಾ ಏನೇ ಇಕ್ವಿಪ್ಮೆಂಟ್ ಪ್ರಾಬ್ಲಮ್ ಅಂದ್ರೆ ನಾನು ಇಲ್ಲೇ ಕೂತ್ಕೊಂಡ್ರೆ
ಹೇಳ್ತಾ ಇದ್ದೆ, ಫೋನಲ್ಲಿ ಹೇಳ್ತಾ ಇದ್ದೆ. ಫೋನಲ್ಲಿ ಅದನ್ನು ಕರೆಕ್ಟ್ ಮಾಡ್ತಾ ಇದ್ದೆ. ಅಷ್ಟು ನಾನು ಈವನ್ ಈಗೂ ಕೂಡ ಐ ಆಮ್ ಪ್ರೌಡ್ ಆಫ್ ಟೆಲಿಂಗ್ ದಟ್. ತುಂಬಾ ಅಷ್ಟು ಖುಷಿ ಆಗುತ್ತೆ. ಅಷ್ಟು ಎಕ್ಸ್ಪರ್ಟ್ ಆಗಿಬಿಟ್ಟೆ ನಾನು. ಟೆಲಿಪ್ರಿಂಟ್ ಆಪರೇಟರ್ಸ್ ಎಲ್ಲರೂ ಬಂದು ಎಲ್ಲಿವರೆಗೂ ಅಂತಂದ್ರೆ, ನೀವು ಜಸ್ಟ್ ಟಚ್ ಮಾಡಿ ಹೋಗಿ ಸರ್, ಇಟ್ ವಿಲ್ ಬಿ ಆಲ್ ರೈಟ್. ಸ್ಟಾರ್ಟಿಂಗ್ ಇದ್ದರಲ್ಲೇ ಅವ್ರು ಹೇಳೋರು ಡೆಲ್ಲಿಯಲ್ಲಿ ಕೈಯಲ್ಲಿ ಜಾದೂ ಇದೆ ಅಂತ ಅವರಿಗೆ. ಅವ್ರಿಗೇನೋ ಒಂದು ನೀವು ಇದು ಮಾಡಿದ್ರೆ ಇದಾಗತ್ತೆ ಅಂತ ಅಲ್ಲಿವರೆಗೂ ನನಗೆ ಇದು ಮಾಡ್ತಾ ಇದ್ರು. ಶ್ರೋತೃಗಳೇ, ಇದುವರೆಗೆ ಬಸಪ್ಪ ಚನ್ನಬಸಪ್ಪ ಮಾಲ್ಶೆಟ್ಟಿ ಅವ್ರ ಜೊತೆಗೆ ವೀರಯೋಧರು ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇದ್ವಿ. ಇವರ ಹೆಚ್ಚಿನ ಅನುಭವಗಳನ್ನು ಮುಂದಿನ ವಾರ ಇದೇ ಹೊತ್ತಿಗೆ ಕೇಳೋಣ. ನಮಸ್ಕಾರ. ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ವಾಯುಸೇನೆಯ ನಿವೃತ್ತ ಸಾರ್ಜೆಂಟ್ ಬಸಪ್ಪ ಚನ್ನಬಸಪ್ಪ ಮಾಲಶೆಟ್ಟಿ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.